ಮತ್ತು ಪ್ರವಾಸಿ ತಾಣವನ್ನು ಓಪನ್ ಮಾಡಿದರೆ ನೀವು ಅಲ್ಲಿ ಆ ಹೋಗುತ್ತಿರೋ ಪ್ರವಾಸಿಗರಿಗೆ ಆ ಮೇಡೋ ಮ್ಯಾಲೆ ಎತ್ತರ ಮೇಲದ ಅಲ್ಲಿ ಯಾರೂ ಸೈನಿಕರು ಇಲ್ಲ, ಪೊಲೀಸರು ಇಲ್ಲ. ಅಂಥ ಸ್ಥಳಕ್ಕೆ ಯಾಕೆ ಕಳಿಸಿದ್ರಿ? ಅಲ್ಲಿ ಸಿಂಹ ಹುಲಿ ಅಂದ್ರೆ ಭಯೋತ್ಪಾದಕರಿದ್ದಾರ, ಇನ್ನೂ ಹೋಗಿಲ್ಲ ಅಲ್ಲಿ ಅಂತೇಳಿ ಸ್ಪಷ್ಟವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಪಷ್ಟವಾಗಿ ತಿಳಿದ, ಅಲ್ಲಿ ಲೋಕಲ್ ಜನರಿಗೆ ಗೊತ್ತದ. ಅಂಥ ಪ್ರಸಂಗದಲ್ಲೇ ಪಾಪ ದೂರದ ಊರಿನ ಅನೇಕ 2,000 ಜನ, ಅದರಲ್ಲಿ 22 ಜನ ಅಂತ ಹೋದ್ರಿ ಇವತ್ತು. ಇದು ನಿಶ್ಚಿತವಾಗಿಯೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅದರಲ್ಲೂ ಕೇಂದ್ರನ ಅದನ್ನು ಹೇಳುತ್ತೆ ಸಾಧಿಸಿದೆ. ಮೋದಿ ಮತ್ತು ಅವ್ರ ಸರ್ಕಾರ ಜವಾಬ್ದಾರಿ ಒಂದಷ್ಟು ಮಟ್ಟಿಗೆ ಅವ್ರು ಮಾತಾಡ್ತಿದ್ದಾರೆ. ಮತ್ತು ಸರಿಯಾದ ಅದು. ಇನ್ನೂ ಅವ್ರು ಮುಂದುವರೆದು ಮಾತಾಡ್ತಾರೆ ಏನಪ್ಪ ಅಂದ್ರೆ, ಉಗ್ರ ಗುಂಡಿಗೆ ಬಲಿಯಾದ ಎಲ್ಲ ಅಮಾಯಕರಿಗೆ ನ್ಯಾಯ ದೊರೆಯಬೇಕು. ಈ ಉಗ್ರರಿಂದ ಯಾರು ಸತ್ತಿದಾರಲ್ಲ ನ್ಯಾಯ ದೊರೆಯಬೇಕು. ಅದು ಅಲ್ಲಿ ಪ್ರವಾಸಿಗರಿಗೆ ಪೊಲೀಸರ ಅಥವಾ ಸೇನೆಯ ಭದ್ರತೆ ಇರಲಿಲ್ಲ. ಕೊಡಬೇಕಾಯ್ತು ನಿಮ್ಮ ಧರ್ಮ. ಪ್ರವಾಸಿ ಕೇಂದ್ರ ಮಾಡಿದಿರಿ, ಸಾಕಷ್ಟು ದುಡ್ಡು ವಸೂಲು ಮಾಡ್ಕೊಳ್ತೀರಿ, ತೆರಿಗೆ ತೊಗೊಳ್ತೀರಿ. ನಿಮಗೆ ಮಾತ್ರ ಭದ್ರತೆ, ನಮಗಿಲ್ವ ಸಾಮಾನ್ಯ ಜನರಿಗೆ? ಅದು ಭಯೋತ್ಪಾದಕ ಹಿರಿಯ. ಅದು ಅಲ್ಲಿ ನೀವು ಕಳಿಸಿದ್ದೀರಿ. ನಾವು ಹೋಗ್ತಾಯಿದ್ದೀವಿ ನಿಮ್ಮ ವಿಶ್ವಾಸ ಮೇಲೆ. ಗಣ್ಯ ವ್ಯಕ್ತಿಗಳಿಗೆ ಭದ್ರತಾ ಸಿಬ್ಬಂದಿಯ ಬೆಂಗಾವಲು ಇರ್ತದೆ. ಕೆಲವೊಮ್ಮೆ ಭದ್ರತೆಗಾಗಿ ಅವರ ತಲೆಯ ಮೇಲೆ ಹೆಲಿಕಾಪ್ಟರ್ಗಳು ಹಾರಾಡುತ್ತಿರುತ್ತವೆ. ಅಲ್ಲರಿ, ನಿಮಗೆ ಬೇಕಾದ ಮಾಡಿದ್ರೆ ನಮ್ಮ ಸೇವಕರು ನೀವು, ನಮಗಿಲ್ಲರಿ. ಸತ್ಯದಲ್ಲ ಈ ಮಾತು. ಎಷ್ಟೋ ಮಾತು ಸತ್ಯಗಳಿದ್ದಾವೆ ಅದ್ರಾಗ. VIP ಭದ್ರತೆ ಖರ್ಚು ಮಾಡೋರು ಆ ಹಣವನ್ನು ನೀವು ಎಲ್ಲಿಂದ ಪಡೆಯುತ್ತೀರಿ? ಈ VIP ದುಡ್ಡು ನೀವು ಕೊಡ್ತೀರಿ, ಸಪ್ಲೈ ಮಾಡ್ತೀರಿ, ಕೊಡ್ತೀರಿ, ಖರ್ಚು ಮಾಡ್ತೀರಿ. ಯಾರು ದುಡ್ಡದು? ನಮ್ಮದ್ರಿ ದುಡ್ಡ. ಗಾಯಗೊಂಡವರಿಗೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿತ್ತು. ಸೇನಾ ಶಿಬಿರದ ಬಳಿ ತೆರಳಿ ತುರ್ತು ಸಹಾಯಕ್ಕಾಗಿ ಅಂಗಲಾಚಿದೆ. ಪ್ರಥಮ ಚಿಕಿತ್ಸೆಗೆ ಬೇಕಾದ ಕಿಟ್ ಕೂಡ ಅಲ್ಲಿ ಲಭ್ಯವಿರಲಿಲ್ಲ. ಭಯೋತ್ಪಾದಕರು ಮುಸ್ಲಿಮರು ಮತ್ತು ಹಿಂದೂಗಳನ್ನು ಪ್ರತ್ಯೇಕಿಸಿ ಹಿಂದೂ